ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದು ಒಬ್ಬರು ಸಿಬ್ಬಂದಿಯವರು ನನಗೆ ಕಾಲ್ ಮಾಡಿದ್ರು. ಅದಕ್ಕಾಗಿ ನಾನು ಮಾತಾಡ್ಸಕತ್ ಬಂದಾಕರ ಆ ಬ್ಯಾಟ್ರಿದು ಒಂದು ಅವ್ಯವಹಾರವನ್ನು ನನಗೆ ಕಂಡಿತ್ತು. ಆ ಅವ್ಯವಹಾರದೊಳಗೆ ಭಾಗಿಯಾಗಿದ್ದು ಯಾರಂದ್ರೆ ಶಾಸಕರ ಆಪ್ತರು ಹನುಮಂತಪ್ಪನವರು ಇಲ್ಲಿ ಇದ್ರು. ಪ್ರೆಸೆಂಟ್ ಇಲ್ಲಿ ಇದು ಶಾಸಕರಿಗಿಂತ ಹೆಚ್ಚು ದಬ್ಬಾಳಿಕೆ ನಡೀತಿರೋದು ಹನುಮಂತಪ್ಪನವರು. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಹಲವಾರು ಡಿಪಾರ್ಟ್ಮೆಂಟ್ದಲ್ಲಿ ತಮ್ಮ ಸ್ವಜಾತಿಯವರನ್ನು ಬಿಟ್ಟು ಇಲ್ಲಿ ಡಿ ಗ್ರೂಪ್ದಾಗ ಇರೋರು ಯಾರು ಶೂದ್ರ ಅಂದ್ರೆ ಯಾರು SC ST ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಇನ್ನಿತರ OBC ಅವರು ಬರ್ತಾರೆ. ಅಂಥವ್ರ ಮ್ಯಾಗೆ ಇಲ್ಲಿ ಏನ ಹವ್ಯಾಸ ಶಬ್ದಗಳಿಂದ ಬೈಯುವುದು ಅವ್ರಲಿತ್ತ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಶಾಸಕರದ ಒಂದು ರಕ್ತದಾನ ಮಾಡಿದೆ ಅಂತ ಎಲ್ಲ ಪೇಪರ್ನಲ್ಲಿ ಸ್ವಚ್ಛತೆ ಇಡಬೇಕಂತಂದು ಇದು ಮಾಡಿದ್ರೆ, ಬಟ್ ಅದು ಮಾಡ್ತಾ ಇರೋದು ಸ್ವಚ್ಛತೆಗಾಗಿ ಅಲ್ಲ, ಒಬ್ಬ ಶಾಸಕರ ಬರ್ತಡೆಗಾಗಿ ಅಂತಂದು ಕ್ಲೀನ್ JCB ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ. ಇದು ಸಾರ್ವಜನಿಕರಿಗೆ ಮಾಡುವಂಥ ಕೆಲಸ ಯಾವುದೇ ರೀತಿಯಾದಂಥದ್ದು ಆಗ್ತಾ ಇಲ್ಲ. 2 ವರ್ಷದಿಂದ ಬದಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದ್ದು ಒಂದು ರೋಡ್ ಸರಿಯಾಗಿಲ್ಲ, ಗಟ್ರ ಸರಿಯಾಗಿಲ್ಲ, ಮತ್ತು ಲೈಟ್ಗಳು ದಿನದಾಗ ಹತ್ತವು, ರಾತ್ರಿ ಆರಿರ್ತಾವೆ. ಇದನ್ನೆಲ್ಲ ಗಮನಿಸ್ತಾ ಇಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಒಬ್ಬರು ಶಾಸಕರ ಆಪ್ತರು ಬಂದು ಇಲ್ಲಿ ಹವ್ಯಾಸ ಶಬ್ದಗಳನ್ನು ಬೈದಾಡು ಎಷ್ಟು ಮಟ್ಟಿಗೆ ಸರಿ ಐತಿ? ಈ ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತರು ಒಂದಿಷ್ಟು ಏನು ಉಸ್ತುವಾರಿ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಹೇಳಿಕೆಯನ್ನು ತಾವು ಹೇಳ್ತಾ ಇದ್ದೆ. ಈ ಒಂದು ಬ್ಯಾಟ್ರಿಯನ್ನು ಶಿಫ್ಟಿಂಗ್ ಮಾಡುವಂಥ ಸಮಯದಲ್ಲಿ ಅವರು ಯಾಕೆ ಉಸ್ತುವಾರಿ ತಗೊಂಡಿದ್ರು ಅನ್ನುವಂಥದ್ದು ವಿಚಾರಕ್ಕೆ ತಾವು ಹೇಳಿದ್ರು. ಇದು ಏನಾಗಿದೆ ಅಂದ್ರೆ ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಕೇವಲ ಇದು ರಬ್ಬರ್ ಸ್ಟಾಂಪ್ಗಳಾಗಿದ್ದಾರೆ. ಇದು ಒಂದೇ ಡಿಪಾರ್ಟ್ಮೆಂಟ್, ಮುಖ್ಯ ವೈದ್ಯಾಧಿಕಾರಿ. ಇಲ್ಲಿ 32 ಡಿಪಾರ್ಟ್ಮೆಂಟ್ಗಳು ಇದ್ರೂ ಕೇವಲ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ. ಅದರ ಕೆಳಗಡೆ ಶಾಸಕರ ಆಪ್ತರಾದಂಥ ಮಂಜು ಹೊಸ್ಮನಿ ಹಾಗೂ ಹನುಮಂತಪ್ಪನವರ ದಬ್ಬಾಳಿಕೆ ಹತ್ರ ಬದಾಮಿಯಲ್ಲಿ ಮಿತಿ ಮೀರಿ ಹೋಗಿದೆ. ಇದನ್ನು ಕೇಳ್ತಾ ಇರೋದು ಯಾರೊಬ್ರು ಸಾರ್ವಜನಿಕರು ಧ್ವನಿ ಎತ್ತಿ ಬರ್ತಾ ಇಲ್ಲ. ಅದಕ್ಕಾಗಿ ನನ್ನ ಅನಿಸಿಕೆ ಹತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ. ಅದ್ರ ಮುಂದೆ ಇಲ್ಲಿ ಕೇಳಕ್ಕೆ ಒಬ್ರು ಸ್ಟ್ಯಾಂಡ್ದವ್ರಿಗೆ ಕೇಳಕ್ಕೆ ಬಂದೆ ನಾನು.